ರಾಜಮ್ಮ ಮತ್ತೆ ಮೀನಾಕ್ಷಮ್ಮರಿಂದ. ಆಂಟಿ ಉರಿ ಕಮ್ಮಿ ಮಾಡ್ಕೊಳ್ಳಿ ಆಂಟಿ. ಗಂಟೆಗೆ ಎದ್ದೇಳ್ಬೇಕು ಆಯ್ತಾ? 5:30ಗೆ ಎದ್ದೇಳ್ತೀಯಾ? ಎದ್ದೇನ್ ಮಾಡ್ತೀಯಾ? ಮಾಡ್ತಾ ಇಲ್ಲ ನೀವ್ ಹೇಳಿ ಅದಕ್ಕೆ ಮಾಡ್ಲಿ. ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ. ಬೆಳಗಿನ ಜೊತೆಲೆ ಕೂತಿದೀವಿ ಸಾಕು. ಬೇಜಾರೇನಿಲ್ಲ. ಚೆನ್ನಾಗಿರ್ತೀನಿ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಒಂದು ವೀಕ್ ಆಯಿತು ಲಾಗ್ಸೇ ಮಾಡಿಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಏನಾಯಿತು ನಿಮಗೆ ಅಂತ. ಏನೂ ಆಗಿಲ್ಲ. ಸೊ ಇಡೀ ಮನೆ ಕ್ಲೀನ್ ಮಾಡೋದ್ರಲ್ಲೇ ಒಂದಷ್ಟು ಟೈಮ್ ಆಗೋಗಿದೆ. ಸ್ವಲ್ಪ ಬ್ಯುಸಿ ಇದ್ದೆ. ಮನೇಲಿ ಸಂಡೇ ಒಂದು ಪೂಜೆ ಇಟ್ಕೊಂಡಿದ್ದೀವಿ, ಹಂಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ, ವ್ಲಾಗ್ಸ್ ಮಾಡೋದಕ್ಕಾಗಿಲ್ಲ. ಸೊ ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಸ್ಯಾಟರ್ಡೆ ಸಾಯಂಕಾಲ ಎಲ್ಲರೂ ಬಂದಿದ್ದಾರೆ. ಅಮ್ಮವರೆಲ್ಲ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ಸ್ನ. ಸ್ಯಾಟರ್ಡೆ ಈವ್ನಿಂಗ್ ಆಗಿರೋದ್ರಿಂದ ಇವಾಗಲೇ ಚೇರು ಟೇಬಲ್ ಎಲ್ಲ ನಾಳೆ ಫಂಕ್ಷನಿಗೆ ಇವಾಗಲೇ ಎಲ್ಲ ಬಂದ್ಬಿಟ್ಟಿದೆ. ಮಕ್ಕಳು ಚೇರು ಟೇಬಲ್ ಎಲ್ಲ ಅವರವರೇ ಜೋಡಿಸ್ತಾ ಇದ್ದಾರೆ. ನಮ್ಮ ತಮ್ಮನ ಮಗ ನೋಡಿ ಚೇರ್ ಎತ್ಕೊಂಡು ನಾನೇ ಹಾಕ್ತೀನಿ ಅಂತ 3 ಚೇರ್ ತಲೆ ಮೇಲೆ ಇಟ್ಕೊಂಡು ನಿಂತುಬಿಟ್ಟಿದ್ದಾನೆ. ಸೊ ವಾಟರ್ ಮೆಲನ್ ತಂದಿದ್ರು, ಪಾರ್ಕಿಂಗಲ್ಲೇ ಕಟ್ ಮಾಡಿ ಅಂತ ನಮ್ಮ ಅತ್ತೆ ಕಳಿಸಿದ್ದಾರೆ. ಮನೆ ಒಳಗಡೆ ಆದರೆ ಫುಲ್ಲು ಗಲೀಜು ಮಾಡಿಬಿಡ್ತಾರೆ. ಆ ಬೀಜ ಎಲ್ಲ ಬಾಯಲ್ಲಿ ಒಗ್ದು ಮತ್ತು ಆ ನೀರು ಬರುತ್ತಲ್ಲ ಎಲ್ಲ ಸೋರಿಸ್ತಾರೆ ಅಂತ ಅದನ್ನು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಹೋಗಿ ಕಟ್ ಮಾಡಿಕೊಡೋ ದಿನೇಶ ಅಂತ ನನ್ನ ಹಸ್ಬೆಂಡಿಗೆ ಹೇಳಿದ್ರು. ನನ್ನ ಹಸ್ಬೆಂಡು ಇವಾಗ ಟೇಬಲ್ ಹಾಕಿ ಒಬ್ಬೊಬ್ಬರಿಗೆ ಚೇರ್ ಮೇಲೆ ಕೂರಿಸಿ ಇಲ್ಲೇ ತಿನ್ನಬೇಕು, ಇಲ್ಲೇ ಬೀಜ ಎಲ್ಲ ಒಗೀರಿ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು, ಒಬ್ಬೊಬ್ಬರಿಗೆ ಒಂದೊಂದು ಪ್ಲೇಟಲ್ಲಿ ಹಾಕಿ ಮಕ್ಕಳೆಲ್ಲ ತಿಂತಾಯಿದ್ರು. ಸೊ ನಾನು ಅಮ್ಮವರಿಗೆಲ್ಲ ಎತ್ಕೊಂಡೋಗಿ ಕೊಡ್ತಾಯಿದ್ದೆ ಒಳಗಡೆ. ಧನಿಯಾ ನೋಡಿ ಕೂತ್ಕೊಂಡು ತಿಂತಾ ಇದ್ದಾಳೆ. ಸಿಕ್ಕಾಪಟ್ಟೆ ಚಳಿ ಇದೆ. ಪಾರ್ಕಿಂಗಲ್ಲಾದರೆ ಕ್ಲೀನ್ ಮಾಡ್ಕೊಳ್ಬೋದಲ್ವ, ಹಂಗಾಗಿ ಇಲ್ಲೇ ತಿನ್ನಿ, ಇಲ್ಲೇ ತಿಂದ್ಬಿಟ್ಟು ಎಲ್ಲ ಒಂದೇ ಸತಿ ಪೈಪಲ್ಲಿ ನೀರು ಬಿಟ್ಟರೆ ಫುಲ್ ನೀಟಾಗಿ ಆಚೆ ಹೋಗುತ್ತೆ, ಇಲ್ಲಾಂದರೆ ಪರ್ಕೆ ತಂದು ಗುಡಿಸ್ಬಿಡ್ಬೋದು ಅಂತ ಇಲ್ಲೇ ಕ್ಲೀನ್ ಮಾಡಿ ಹಾಕ್ಕೊಟ್ಟಿದ್ದಾರೆ. ಮಕ್ಕಳೆಲ್ಲರೂ ಎಲ್ಲ ಸೇರ್ಕೊಂಡಿದ್ದಾರಲ್ಲ, ಹಂಗಾಗಿ ಖುಷಿ. ಸೊ ಈ ಪಾಪುನ ನಾನು ಲಾಸ್ಟ್ ಲಾಗಲ್ಲಿ ನೋಡಿರ್ತೀರಾ, ಇದು ನಮ್ಮ ನೈಬರು. ಇವರು ಜಾರ್ಖಂಡ್ ಅವರು. ಆ್ಯಕ್ಚುಲಿ ಅವನಿಗೆ ಕನ್ನಡ ಗೊತ್ತಿಲ್ಲ, ಬಟ್ ಅವನಿಗೆ ಮಕ್ಕಳೆಲ್ಲ ಮಾತಾಡಿಸ್ತಾರೆ ಹಿಂದಿನಲ್ಲಿ. ಅವನಿಗೆ ಮಕ್ಕಳು ನೋಡಿದ್ರೆ ಸಖತ್ ಖುಷಿ. ಅವರಮ್ಮ ಒಳಗಡೆನೇ ಇಟ್ಕೊಂಡು ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಈಚೆ ಬಿಡೋದೇ ಇಲ್ಲ ಅವರು. ಸೊ ಹಿಂಗೆಲ್ಲ ಎಲ್ಲಾರನ್ನೂ ಜನ ನೋಡಿದ್ರೆ ಅವ್ನಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಓಡ್ ಬಂದು ತಪ್ಕೊಂಡ್ಬಿಡ್ತಾನೆ. ನನ್ನಂತೂ ಬಿಡೋದೇ ಇಲ್ಲ, ತಪ್ಕೊಂಡು ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ. ಪಾಪ ಸಖತ್ ಖುಷಿ ಪಡುತ್ತೆ ಆ ಮಗು. ಇಲ್ಲಿ 45 ನೀವು ಚಿಪ್ಪಲ್ಲ, ಕೆಜಿ ಲೆಕ್ಕ. ಇಲ್ಲಿ ಇದು ಎಷ್ಟು 8.5 kg ಏನೋ ಚಿಪ್ ಲೆಕ್ಕ. ಇದ್ರದ್ದು ಚಿಪ್ಪು ಕುಯ್ದಿಟ್ಟಿರ್ತಾರಲ್ಲ, ಅದೇ 42 ರೂಪಾಯಿ ಕೆಜಿ. ಇದು ಚಿಪ್ಪು ಕುಯ್ದಿರೋದಿಲ್ಲಿ 60 ರೂಪಾಯಿ. ಈ ಗೊನೆ ತಗೊಂಡ್ರೆ 45. ಅದೇನೆ ಮನೆ ತಗೊಂಡ್ರೆ ಅದು ಕಮ್ಮಿ. ಕೀರ್ತನ ಅಲ್ಲಿ ಹಿಂದೆಗಡೆ ಇದು ಒಂದು ಬೇಸನ್ ಲವ ಖುಷಿ ಅಂತ ತಿಂತವ್ರೆ. ಏನಂಟಿ? ಲವ ಖುಷಿ ಅಂತ. ಲವ ಖುಷ ಏನಮ್ಮ ಅದು? ಲವ ಕುಶ ಮಾ ದಿಲ್ ಪಸಂದ್ ಕಣಮ್ಮ, ಅದು ಲವ ಕುಶ ಅಂತೆ. ಅದೊಂದು ಶೋಭಾ ಇದೊಂದು ಬಿಚ್ಚೆ. ಮೆಣಸಿನ್ಕಾಯಿ ಬಜ್ಜಿ ನಡೀತಾ ಇದೆ ಸರೋಜಮ್ಮರ ಕಡೆಯಿಂದ, ಸರೋಜಮ್ಮ ಮತ್ತೆ ಮೀನಾಕ್ಷಮ್ಮರಿಂದ. ಆಂಟಿ ಉರಿ ಕಮ್ಮಿ ಮಾಡ್ಕೊಳ್ಳಿ ಆಂಟಿ. ಹಾಕಿದ್ರೆ ಯಾವ ಬರಲ್ಲ ಅಂತ ನಮ್ಮ ಹುಡುಗ ತಗೊಂಡು ಹಾಕ್ತಾ ಆಫೀಸಲ್ಲಿ ಅದ್ರ ಪಾಕರ ಬರುತ್ತಲ್ಲ. ಈಗ ಅದು ಅಲ್ಲ ಸ್ವಲ್ಪ ಸಪ್ಪೆ ಅನ್ಸ್ತಲ್ವಾ? ಈಗ ಕಣ ಹಾಕಿರಲ್ವಾ, ಅದು ಮೊದ್ಲು ಕೊಟ್ಟರು
ಈಗಿನ ಕಾಲದಲ್ಲಿ ಇಡ್ಬೋದು ಬೀಗ್ರು ಒಂದು ಹೋಟ್ಲ್ ಇಡ್ಬೋದು ಮೆಣಸಿನ್ಕಾಯಿ ಬಜ್ಜಿದು ಎಲ್ಲಿ ಮಾಡಗನ ಇಡೀ ಚನ್ನಪಟ್ಟಣ ಇಸ್ ಬೆಸ್ಟ್. ಯಾರು ಸೆಂಟರ್ಗಳು ಇರಕ್ಕಿಲ್ಲ ಅಂತಲ್ಲ ಇವರು ಬೇರೆ ಹಾಸ್ಪಿಟಲ್ ಹಿಂಗ್ ಹಿಡ್ಕೊಂಬಿಟ್ಟು ಹಿಂಗ ಹಾಕೊಂಡೆ ನೋಡದೆ ಇರೋದ ಹಿಂಗೆ ಹಿಂಗೆ ಏಯ್ ದೊಡ್ಡಮ್ಮ ಅಲ್ಬಿಡಿ ಈಗೆಲ್ಲ ಬಂದ್ಮೇಲೆ ಅದು ಸೈಡಿಗೆ ಹೋಗ್ತದೆ ನೋಡಲ್ಲ. ಊಟ ಎಲ್ಲ ಮುಗೀತು. ಇವಾಗ ಬಿಗ್ ಬಾಸ್ ನೋಡ್ಕೊಂಡು ಎಲ್ಲ ಮಲ್ಕೊಳ್ಳಿ, ಬೇಗ ಮಲ್ಕೊಳ್ಳಿ, ಬೇಗ ಎದ್ದೇಳ್ಬೇಕು ನಾಳೆಗೆ ಅಂತ ನಮ್ಮ ಮಾವ ಎಲ್ಲಾರ್ಗು ಮಕ್ಳಿಗೆಲ್ಲ ಗದರುತ್ತಾ ಇದ್ರು. ಎಲ್ಲ ಮಕ್ಕಳು ರೂಮಲ್ಲಿ ಮಲ್ಗದ್ ಬಿಟ್ಟು ಬಂದು ಹಾಲಲ್ಲಿ ಹಾಸ್ಕೊಂಡಿದ್ದಾರೆ. 3 ರೂಮ್ ಇದ್ರೂ ಸಾಕಾಗಲ್ಲ ಅನ್ಸುತ್ತೆ. ಒಂದೊಂದ್ಸತಿ ಎಷ್ಟು ದೊಡ್ಡ ಮನೆ ಇದ್ರೂ ಸಾಕಾಗಲ್ಲ ಬಿಡಿ. ಹಾಲಲ್ಲಿ ಎಲ್ಲಾ ಮಕ್ಳು ನಾವ್ ಇಲ್ಲೇ ಮಲ್ಕೊಳ್ತೀವಿ ಮಾತಾಡ್ಕೊಂಡು ಟಿವಿ ನೋಡ್ಕೊಂಡು ಅಂತ ಟಿವಿ ಆಪೋಸಿಟ್ ಆಗಿ ಹಾಸ್ಕೊಂಡು ಮಲ್ಕೊಳ್ತಾ ಇದ್ದಾರೆ. ಸೊ ಮಕ್ಳೆಲ್ಲರೂ ಹಿಂಗ್ ಮಲ್ಕೊಳ್ಳುವಾಗ ನನಗೆ ಒಂದೊಂದ್ಸತಿ ಅನಿಸ್ತಾ ಇರುತ್ತೆ, ನಾವು ಅಷ್ಟೇನೆ ಆಂಟಿ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ನಮ್ಮ ಅತ್ತೆ ಮಕ್ಳು ಎಲ್ಲರೂ ಸೇರ್ಕೊಂಡಾಗ ನಾವು ಒಂದು 10-15 ಜನ ಆಗ್ತಾ ಇದ್ವಿ. ಬರೀ ಮಕ್ಳುಗಳೇನೆ. ನಮ್ಮ ಬಾಲ್ಯದ ದಿನಗಳೆಲ್ಲ ನೆನಪಾಗ್ತಾ ಇತ್ತು. ನಾನು ನನ್ನ ಮಕ್ಳಿಗೆ ಹೇಳ್ತಾ ಇದ್ದೆ, ನಾವೆಲ್ಲರೂ ಹಿಂಗೆ ಎಂಜಾಯ್ ಮಾಡ್ತಾ ಇದ್ವಿ, ರಗ್ಗಚ್ಕೊಂಡೆಲ್ಲ ಮಾತಾಡ್ತಾ ಇದ್ವಿ. ನಮ್ಮಮ್ಮ ನಮ್ಮಪ್ಪ ಬೈತಾ ಇರುವಾಗ, ಮಲಗ್ರೋ ಎಷ್ಟು ಮಾತಾಡ್ತೀರಾ, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅಂದರೆ ನಾವು ಹಿಂಗೇ ಮಾತಾಡ್ತಾ ಇದ್ವಿ ಕಣ್ರು ಅಂತ ಅವ್ರಿಗೆ ಹೇಳ್ತಾ ಇರ್ತೀನಿ. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿದಾಗ, ಮಕ್ಕಳು ಈ ಥರ ಒಟ್ಟಿಗೆ ಇದ್ದಾಗ ಅವ್ರಿಗೂ ಒಂಥರ ಸಖತ್ ಖುಷಿ ಆಗತ್ತಲ್ವಾ. ಸೊ ಅದನ್ನ ಕಂಟಿನ್ಯೂ ಮಾಡಲಿ. ಮಲಗ್ರೋ ಗುಡ್ ನೈಟ್ ಹೇಳ್ರ ಎಲ್ಲರೂ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು ಆಯ್ತಾ? 5:30ಗೆ ಎದ್ದೇಳ್ತೀಯಾ? ಎದ್ದೇನ್ ಮಾಡ್ತೀಯಾ? ಸಂಡೇ ಬೆಳಿಗ್ಗೆ ಲಾಗಿದು. ಸೊ ಬೆಳಿಗ್ಗೆನೆ 5 ಗಂಟೆಗೆ ಹೋಗಿ ನಾನು ನನ್ನ ಹಸ್ಬೆಂಡು ಮಾರ್ಕೆಟಿಂದ ಹೂವು ಎಲ್ಲ ತೊಗೊಂಡು ಬಂದ್ವಿ. ಸೊ ನಾನು ಜೊತೆಲಿ ಹೋಗ್ಬಿಡ್ತೀನಿ, ಅವರಿಗೆ ಗೊತ್ತಾಗೋದಿಲ್ಲ ಹೂವುಗಳು ಯಾವ್ಯಾವ್ದು ಬೇಕು ಅಂತ. ಹಂಗಾಗಿ ನಾನು ಯಾವ್ಯಾವ್ದು ಬೇಕು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು, ನಮಗೆ ಫ್ರೆಶ್ ಆಗಿರೋ ಹೂವುಗಳು ತುಂಬ ವೆರೈಟಿ ಇಲ್ಲ ಅಂದ್ರೂ ಚೆನ್ನಾಗಿರೋದು ಸಿಕ್ಕಿತ್ತು. ವೈಟು ಮತ್ತು ಇನ್ನೊಂದು ಮೆರೂನ್ ಥರ ಸೇವಂತಿಗೆ ಹೂವನ್ನ ತೊಗೊಂಡು ಬಂದಿದ್ದೆ. ನಾನು ದೇವ್ರ ಮನೆಯೆಲ್ಲ ಫಸ್ಟ್ ರೆಡಿ ಮಾಡ್ಕೊಂಬಿಟ್ಟೆ. ಪುರೋಹಿತರು ಬಂದು ಅವ್ರು ರೆಡಿ ಮಾಡ್ಕೊಳ್ಳೋದ್ರೊಳಗೆ ಪೂಜೆಗೆ ನಮ್ಮ ಮನೇಲಿ ನಾನು ದೇವ್ರ ಮನೆಯದೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ನಾನು ಸ್ಯಾರಿ ಹಾಕೊಂಡು ರೆಡಿ ಆಗೋಣ ಅಂತ ಸೊ ಹೋದೆ. ಸೊ ಇದನ್ನೆಲ್ಲ ಆ್ಯಕ್ಚುಲಿ ಕೀರ್ತನ ವಿಡಿಯೋ ಮಾಡ್ಕೊಳ್ತಾ ಇದ್ಲು. ಸೊ ಅವಳಿಗೆ ಸ್ವಲ್ಪ ಮೈ ಹುಷಾರಿರಲಿಲ್ಲ, ಹಂಗಾಗಿ ಅವಳು ವಿಡಿಯೋಗೆ ಬಂದೇ ಇಲ್ಲ. ಈ ಪುರೋಹಿತರು ಬಂದು ಅವರೆಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ರು. ನಮ್ಮ ಮನೇಲಿ ಪ್ರತಿ ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀವಿ. ಸುಮಾರು 2014ಇಂದ ಸ್ಟಾರ್ಟ್ ಮಾಡಿರೋದು. ನಾವು ಬ್ಯಾಂಗ್ಳೂರಲ್ಲಿ ಇದ್ದಾಗ ಸ್ಟಾರ್ಟ್ ಮಾಡಿದ್ದು. ಅವಾಗಿಂದನೂ ಪ್ರತಿ ವರ್ಷ ಮಾಡಿಸ್ಕೊಂಡು ಬಂದಿದ್ದೀವಿ. ನಮ್ಮ ಕೈಯಲ್ಲಿ ಎಷ್ಟು ವರ್ಷ ಸಾಧ್ಯನೋ ಅಷ್ಟು ವರ್ಷನೂ ಮಾಡ್ತೀನಿ ಅಂತ ಹರಸ್ಕೊಂಡಿದ್ದೀನಿ. ಸೊ ಹಾಗಾಗಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇಷ್ಟೇ ಆಡಂಬರ ಅಂತಲ್ಲ, ಪ್ರತಿ ವರ್ಷ ಭಟ್ರನ್ನೆಲ್ಲ ಲಾಸ್ಟ್ ಇಯರು ಭಟ್ರನ್ನೆಲ್ಲ ಕರೆಸಿ ಸೊ ಊಟಕ್ಕೆಲ್ಲ ತುಂಬ ಗ್ರ್ಯಾಂಡಾಗಿ ಒಂದು 100 ಜನಕ್ಕೆ ಅಡುಗೆ ಎಲ್ಲ ಮಾಡಿಸಿದ್ವಿ. ಬಟ್ ಈ ಟೈಮು ಸ್ವಲ್ಪ ಸಿಂಪಲಾಗಿ ಮಾಡೋಣ ಅಂತ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀವಿ. ಮನೇಲಿ ಫ್ಯಾಮಿಲಿ ಮೆಂಬರ್ಸಿಗೆ ಅಂತಲೇ ಮಾಡ್ಕೊಳ್ತಾ ಇದ್ದೀವಿ. ಕ್ಯಾಟ್ರಿನಿಂದ ಊಟ ತರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಆದ್ರೂ ಒಂದು 70 ಮೆಂಬರಿಗಂತೂ ತರಿಸಿದ್ದೀವಿ. ಸೊ ಹೇಳಿದ್ದೀವಿ ಇಲ್ಲೇ ಅಕ್ಕಪಕ್ಕ ಇರೋರಿಗೆ ಮತ್ತು ಫ್ಯಾಮಿಲಿಯವ್ರಿಗೆ, ಕ್ಲೋಸ್ ರಿಲೇಟಿವ್ಸಿಗೆ ಅಂತ ಹಂಗೆ ಹೇಳ್ಕೊಂಡು ಅವರಿಗೆಲ್ಲ ಕರೆದಿದ್ದೀನಿ. ಸೊ ಇದು ಮಣೆಯನ್ನೆಲ್ಲ ಇಟ್ಟು ಅವರು ಜೋಡಿಸ್ಕೊಳ್ತಾ ಇದ್ರು. ಫಸ್ಟ್ ನಾವೆಲ್ಲ ಜೋಡಿಸ್ಕೊಂಡು ಬಿಡ್ತೀವಿ, ಅಷ್ಟರಲ್ಲಿ ನೀವು ರೆಡಿಯಾಗಿ ಬನ್ನಿ ದಂಪತಿಗಳು ಅಂತ ಇಬ್ಬರು ಚೆನ್ನಾಗಿ ಬಂದು ಅಲಂಕಾರ ಅಂದರೆ ಸ್ವಲ್ಪ ಲೇಟ್ ಆಯಿತು ಇವ್ರು ಬರೋದ್ರೊಳಗೆ, ಅದೊಂದು ಗಡಿಬಿಡಿ ಆಗೋಯ್ತು. ನಾನು ಈ ವರ್ಷ ಪ್ರತಿ ವರ್ಷ ಬರೀ ಸತ್ಯನಾರಾಯಣ ಸ್ವಾಮಿದು ಫೋಟೋ ಐಡಲ್ ಇಟ್ಬಿಟ್ಟು ಕಳಸ ಇಟ್ಟು ಪೂಜೆ ಮಾಡ್ತಾ ಇದ್ರು. ಈ ವರ್ಷ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿನ ಮಾಡಿಸ್ತಾ ಇದ್ದೀವಿ. ಲಕ್ಷ್ಮೀ ಕಳಸ ಮತ್ತು ಸತ್ಯನಾರಾಯಣ ಸ್ವಾಮಿದು ಎರಡೂ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಪೂಜೆಗೆ ಇದು ನನ್ನ ಔಟ್ಫಿಟ್ಟು. ನಾನು ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನು. ಇದು ಲಕ್ಷ್ಮೀ ಪೂಜೆಗೆ ತಗೊಂಡಿದ್ದು. ವರಮಹಾಲಕ್ಷ್ಮಿಗೆ ಅಂತ ಸ್ಯಾರಿನ ತಗೊಂಡು ಸ್ಟಿಚ್ ಮಾಡಿಸಿದೆ. ಈ ಥರ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ವರ್ಕ್ ಕೂಡ ಅಷ್ಟೇ. ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಈ ಥರ ರೆಡಿಯಾಗಿದ್ದೆ ನಾನೇ. ಸೊ ನಾನು ಯಾವುದೇ ಪಾರ್ಲರ್ಗೆಲ್ಲ ಹೋಗಿ ರೆಡಿ ಆಗೋಕ್ಕೆ ಹೋಗಲ್ಲ. ನಾನೇ ಸಿಂಪಲಾಗಿ ರೆಡಿಯಾಗಿದ್ದೆ ಮನೇಲೇ. ನನ್ನ ಹಸ್ಬೆಂಡು ಮಾಮೂಲಿ ಇನ್ನೇನು ಅವರು ಪಂಚೆ ಶರ್ಟು, ರೇಷ್ಮೆ ಪಂಚೆ ಶರ್ಟು ಹಾಕ್ಕೊಂಡು ಅವ್ರು ರೆಡಿಯಾಗಿದ್ದರು. ಇಬ್ಬರು ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಪೂಜೆಗೆಲ್ಲ ರೆಡಿ ಆಯಿತು. ಸೊ ಇವಾಗ ಪೂಜೆಗೆ ಕೂತ್ಕೊಳ್ತಾ ಇದ್ದೀವಿ. ನನಗೆ ಇನ್ನೊಂದೇನಪ್ಪ ಅಂದರೆ, ಬೆಂಗಳೂರಲ್ಲಿ ಹೂವು ದಿಂಡುಗಳೆಲ್ಲ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗೆಲ್ಲ ಸಿಗುತ್ತೆ. ಸೊ ಹಾಗಾಗಿ ಅಲ್ಲಂತೂ ನಂಗೆ ಸಖತ್ ಇಷ್ಟ ಆಯಿತು ರೆಡಿ ಮಾಡ್ತಾಯಿದ್ರೆ.
ಸೊ ಇಲ್ಲಿಯವರು ಇಲ್ಲಿ ಥರನೇ ರೆಡಿ ಮಾಡ್ಕೊಳ್ತಾರೆ ಸಿಂಪಲಾಗಿ. ಮತ್ತು ಹೂವನೂ ಅಷ್ಟೇ, ಇಲ್ಲಿ ಏನು ಅಷ್ಟೊಂದು ವೆರೈಟಿ ಹೂವು ಎಲ್ಲ ಸಿಗೋದಿಲ್ಲ. ಅದು ಇದ್ದಿದ್ರಲ್ಲಿ ಸೊ ಮಾರ್ಕೆಟಿಗೆಲ್ಲ ಹೋಗಿ ನಾವೇ ಸೆಲೆಕ್ಟ್ ಮಾಡಿ ಒಂದಷ್ಟು ಹೂವು ಎಲ್ಲ ತೊಗೊಂಡು ಬಂದಿದ್ವಿ. ಅವರು ಈ ಥರ ಈ ವರ್ಷ ನಮ್ಮ ಮನೇಲಿ ಈ ವರ್ಷ ಈ ಥರ ಅಲಂಕಾರ ಎಲ್ಲ ಮಾಡಿದರು. ಮೇಲಿಂದ ಇದಕ್ಕೆಲ್ಲ ಹೂವು ಎಲ್ಲ ಜೋಡಿಸಿ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿನ ಮಾಡಿಸ್ತಾ ಇದ್ದೀವಿ. ಪ್ರತಿ ವರ್ಷ ಬರೀ ಸತ್ಯನಾರಾಯಣ ಸ್ವಾಮಿ ಮಾತ್ರ ಕಳಸ ಇಟ್ಟು ಪೂಜೆ ಮಾಡಿಸ್ತಾ ಇದ್ವಿ. ಈ ವರ್ಷದ ಭಟ್ರು ಇಲ್ಲಿ ನಮ್ಮ ಲೋಕಲ್ ಅವರನ್ನೇ ಕರೆಸ್ಕೊಂಡಿದ್ವಿ. ಲಾಸ್ಟ್ ಇಯರ್ ಭದ್ರಾವತಿ ಅವ್ರನ್ನ ಕರೆಸಿದ್ವಿ, ಅದಕ್ಕಿಂತ ಹಿಂದೆ ಬೆಂಗಳೂರಿನನ್ನೇ ಕರೆಸ್ತಾ ಇದ್ವಿ. ಸೊ ಅವರು ಬಂದು ಹೋಗೋಕ್ಕೆಲ್ಲ ಸ್ವಲ್ಪ ಹಿಂಸೆ ಆಗ್ತಿತ್ತು ಅಂತ ಈ ವರ್ಷ ಇಲ್ಲೇನೆ ನಮ್ಮ ಲೋಕಲ್ ಅವರನ್ನೇ ಕರೆಸ್ಕೊಂಡು ಪೂಜೆಗೆ ಹೇಳಿದ್ದೆ. ಹಂಗಾಗಿ ರೆಡಿ ಮಾಡಿಕೊಂಡು ಮಾಡಿದ್ದಾರೆ. ನಾನು ದೇವ್ರ ಮನೆಗೆ ಈ ಥರ ಹೊಂಬಾಳೆ ಎಲ್ಲ ತೊಗೊಂಬಂದಿದ್ರು ಭದ್ರಾವತಿಯಿಂದ. ಸೊ ಅದನ್ನೆಲ್ಲ ಮುಡಿಸಿ ಪೂಜೆ ರೆಡಿ ಮಾಡಿದ್ದೀನಿ. ರಾಯರ ಫೋಟೋಗೂ ರೆಡಿ ಮಾಡಿಕೊಂಡೆ. ಸೊ ತುಳಸಿ ಅಂದರೆ ಇಷ್ಟ ಅಲ್ವಾ, ಹಂಗಾಗಿ ತಲೆ ಮೇಲೆ ತುಳಸಿ ಇಟ್ಟು ರಾಯರ ಆಶೀರ್ವಾದ ತೊಗೊಂಡು ಪೂಜೆಗೆ ಕೂತ್ಕೊಳ್ಳೋಣ ಅಂತ ಫಸ್ಟು. ಸೊ ಈ ಥರ ಇತ್ತು ಅಲಂಕಾರ ಎಲ್ಲ. ಇನ್ನು ಒಬ್ಬೊಬ್ಬರೇ ಎಲ್ಲರೂ ಬರ್ತಾಯಿದ್ರು. ಫಸ್ಟು ಪೂಜೆಗೆ ಮುಗಿಸ್ಕೊಂಡು ಬಿಡೋಣ ಅಂತ ಸ್ವಲ್ಪ ಲೇಟು ಆಯಿತು. ಯಾಕೆಂದರೆ ಪೂಜಾರಿ ಸ್ವಲ್ಪ ಅವ್ರು ಬಂದಿದ್ದೇ ಲೇಟಾಗೋಯಿತು. ಸೊ ನಾನು ಹೇಳಿದ್ದು ಒಂದು 9 ಬಂದು ನೀವು ರೆಡಿ ಮಾಡ್ಕೊಳ್ಳೋದ್ರೊಳಗೆ ಸರಿ ಹೋಗುತ್ತೆ ಬನ್ನಿ ಅಂತ. ಅವ್ರಿಗೆ ಯಾವುದೋ ಬೇರೆ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಅವ್ರು ಮುಗಿಸ್ಕೊಂಡು ಬರೋದೇ ಸ್ವಲ್ಪ ಲೇಟ್ ಮಾಡಿದರು. ಬಂದು ಸೊ ಎಲ್ಲ ಅಲಂಕಾರ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರು ಇವಾಗ ಪೂಜೆನ. ಪೂಜೆ ಕೂರಕ್ಕೆ ಮುಂಚೆ ದೊಡ್ಡವರ ಆಶೀರ್ವಾದ ತಗೊಂಡು ಅಕ್ಷತೆ ಹಾಕ್ಸ್ಕೊಂಡು ಕೂತ್ಕೊಳ್ಳಿ ಅಂದರು. ಹಂಗಾಗಿ ಸೊ ಆಶೀರ್ವಾದ ತಗೊಳ್ತಾ ಇದ್ದೀವಿ. ತುಂಬ ಜನ ರೀಸೆಂಟಾಗಿ ನನ್ನ ಲಾಗ್ ನೋಡೋರು ಕೇಳ್ತಾ ಇರ್ತೀರಾ ನಿಮ್ಮ ಅತ್ತೆ ಮಾವ ಇಲ್ವಾ ಅಂತ. ಇವರೇ ನಮ್ಮ ಅತ್ತೆ ಮಾವ. ಸೊ ಇವರು ನಮ್ಮ ಮಾವನ ಫ್ರೆಂಡು, ಅಂಕಲು. ಸೊ ನಮಗೆ ತುಂಬ ಇಷ್ಟಪಡ್ತಾರೆ ಅಂಕಲ್, ಯಾವಾಗ್ಲೂ ಅಷ್ಟೇ. ಸೊ ಬನ್ನಿ ಅಂಕಲ್ ನಿಮಗೆ ಆಶೀರ್ವಾದ ಕೊಡಿ ನಮಗೆ ಅಂತ ಕಾಲಿಗೆ ನಮಸ್ಕಾರ ಮಾಡ್ಕೊಳಕ್ಕೆ ಹೋದರೆ ಬೇಡ ಬೇಡ ಅಂತ ಇದ್ರು. ದೊಡ್ಡವರು ಆಶೀರ್ವಾದ ಮಾಡಿದ್ರೆ ನಮ್ಗೆ ಒಳ್ಳೇದಲ್ವಾ. ಸೊ ಹಾಗಾಗಿ ಇವ್ರ ಹತ್ರನೂ ಆಶೀರ್ವಾದ ತಗೊಂಡ್ವಿ. ಆ್ಯಕ್ಚುಲಿ ನನ್ನ ಲಾಗ್ ನೋಡೋರಿಗೆ ಗೊತ್ತಿರತ್ತೆ. ರೀಸೆಂಟಾಗಿ ನೋಡೋರು ತುಂಬ ಜನ ಕೇಳ್ತಾ ಇದ್ದೀರಾ. ನನಗೆ ಅಪ್ಪ ಇಲ್ಲ, ನನಗೆ ಅಮ್ಮ ಇವರು ನಮ್ಮ ಆಂಟಿ ಚಿಕ್ಕಮ್ಮ, ಇನ್ನೊಬ್ಬರು ಆಂಟಿ ಲೇಟಾಗಿ ಬಂದರು. ಸೊ ಪೂಜೆ ಟೈಮಿಗೆ ಬರಲಿಲ್ಲ. ಇವರು ನನ್ನಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಅವರಿಬ್ಬರ ಹತ್ರನೂ ಆಶೀರ್ವಾದ ತಗೊಂಡ್ವಿ. ಇವ್ರು ಬಂದು ನಮ್ಮ ಅತ್ತೆ ತಂಗಿ ಆಂಟಿ. ಸೊ ನನಗೆ ತುಂಬ ಇಷ್ಟ. ಆಂಟಿ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಂಗೆ ಚೆನ್ನಾಗಿ ಸೆಟ್ ಆಗ್ತಾರೆ. ನಾನು ಯಾವುದೇ ಫಂಕ್ಷನಲ್ಲಿ ಒಂದಿನ ಮುಂಚೆನೇ ಕರ್ಸ್ಕೊಂಡ್ಬಿಡ್ತೀನಿ ಆಂಟಿನ. ಪೂಜೆಗೆಲ್ಲ ರೆಡಿ ಮಾಡಿ ದೀಪ ಹಚ್ಚಿ ಸೊ ಕಂಕಣ ಕಟ್ಕೊಂಡು ಕುಂಕುಮ ಇಡಿಸಿ ನಿಜವಾಗ್ಲೂ ಪೂಜೆ ಒಂಥರ ಚೆನ್ನಾಗಿ ಮಾಡಿಸಿದ್ರು. ಬಂದಿದ್ದು ಲೇಟು ಅನ್ನೋದೊಂದು ಬಿಟ್ಟರೆ ತುಂಬ ಚೆನ್ನಾಗಿ ಮಾಡಿಸಿದ್ರು. ಎಲ್ಲ ಅರ್ಥಗರ್ಭಿತವಾಗಿ ಪ್ರತಿಯೊಂದೂ ಸ್ಟೆಪ್ ವೈಸು ಚೆನ್ನಾಗಿ ಮಾಡಿಸಿದ್ರು. ಒಬ್ರಿಗೊಬ್ರು ಕುಂಕುಮ ಇಡ್ಸೋದು, ಗಂಡ ಹೆಂಡ್ತಿಗೆ ಕಂಕಣ ಕಟ್ಕೊಂಡು ಪೂಜೆ ಮಾಡಿ ಎಲ್ಲದನ್ನು ಹೇಳಿದ್ರು. ಆಮೇಲೆ ಕತೆ ಬಗ್ಗೆ ಅಂತೂ ಏನಕ್ಕೆ ಪೂಜೆ ಮಾಡಬೇಕು, ಸೊ ಇದರಿಂದ ಏನು ಉಪಯೋಗ ಇದೆ ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳಿದ್ರು. ಎಲ್ಲ ಭೂಮಿಗೆ ಫಸ್ಟು ಭೂಮಿಗೆ ನಮಸ್ಕಾರ ಮಾಡ್ಕೊಳ್ಳಿ, ನಾವು ಕುತ್ಕೊಂಡಿರೋದು ಭೂಮಿ ಮೇಲಲ್ವಾ, ಭೂಮಿ ತಾಯಿಗೆ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಎಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ನನಗಂತೂ ಸಖತ್ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಹೇಳಿದ್ರು, ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಕ್ಚುಲಿ ನಾನು ಲಾಸ್ಟ್ ಮಂತೇ ಪೂಜೆ ಮಾಡಿಸೋದು ಅಂತ ಅಂದ್ಕೊಂಡಿದ್ದೆ. ಕಾರ್ತಿಕ ಬಂದಾಗ ಮಾಡಿಸೋಣ, ತುಂಬ ಒಳ್ಳೇದಲ್ವಾ ಮಾಡಿಸೋಣ ಅಂತ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಮಗೆ ಪುರೋಹಿತರು ಸಿಗಲಿಲ್ಲ. ನಾನು ಬುಕ್ ಮಾಡಿರೋಂಥ ಪುರೋಹಿತರು ಸೊ ಅವ್ರು ನನಗೆ ಡೇಟ್ ಕೊಡಲಿಲ್ಲ. ನನಗೆ ಕೊಟ್ಟಿರೋ ಡೇಟಿಗೆ ನಾನು ಪೀರಿಯಡ್ಸ್ ಡೇಟ್ ಬೇರೆ ಇತ್ತು. ಸೊ ಹಾಗಾಗಿ ನನಗೆ ಮಾಡಿಸೋದಕ್ಕಾಗಲಿಲ್ಲ ಆ ಟೈಮಲ್ಲಿ. ಅವರು ಅದೇ ಅಂತ ಇದ್ರು, ಸೊ ಬರೋದಕ್ಕಾಗಲಿಲ್ಲ ಅಂತ. ಇವ್ರನ್ನ ನನ್ನ ಫ್ರೆಂಡ್ ಒಬ್ಬಳು ಸಜೆಸ್ಟ್ ಮಾಡಿದರು. ಸೊ ಈ ಥರ ಚೆನ್ನಾಗಿ ಮಾಡಿಕೊಡ್ತಾರೆ, ಹೋಗಿ ಕೇಳು ಅಂತ. ಇವ್ರನ್ನ ಹೋಗಿ ಕೇಳಿದ್ರೆ ಆಲೇ ಇವಾಗ ಇನ್ನೇನು 15ನೇ ತಾರೀಕು ಬಂದ್ಬಿಡತ್ತೆ, ಏನು ಮಾಡೋದು. ಸೊ ಹಾಗಾಗಿ ಡಿಸೆಂಬರ್ 15ಕ್ಕೆ ಹುಣ್ಣಿಮೆ ಬಂದಿದೆ. ಹುಣ್ಣಿಮೆ ದಿನ ಮಾಡಿಸಿದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ತುಂಬ ಒಳ್ಳೆಯದು, ಮಾಡಿಸಿ ಅಂತ ನನಗೆ ಅವರೇ ಡೇಟ್ ಎಲ್ಲ ಬರ್ಕೊಟ್ಟು ಸೊ ರೆಡಿ ಎಲ್ಲ ನಾವೇ ಬರ್ತೀವಿ ಮಾಡಿಕೊಡ್ತೀವಿ ಬಿಡಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರು. ಅರ್ಥಗರ್ಭಿತವಾಗಿ ಎಷ್ಟು ನೀಟಾಗಿತ್ತು ಅಂದರೆ ಕೂತಿದ್ದವ್ರು ಯಾರೂ ಎದ್ದೇಳಿಲ್ಲ. ಅಷ್ಟು ಕಥೆನ ಅಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ರು. ಅಷ್ಟು ಒಂಥರ ನಿಧಾನವಾಗಿ ಅರ್ಜೆಂಟ್ ಮಾಡ್ಕೊಳ್ದೇನೆ ಗಡಿಬಿಡಿ ಮಾಡ್ಕೊಳ್ಳಿಲ್ಲ. 1 ಗಂಟೆ ಆದ್ರೂ ಒಬ್ಬರು ಎದ್ದಿರಲಿಲ್ಲ. ಮತ್ತು ಆ ಕಡೆ ಈ ಕಡೆ ಅಲ್ಗಾಡ್ದಂಗೆ ಕೇಳಿಸ್ಕೊಳ್ತಾನೆ ಇದ್ರು. ಸೊ ಎಲ್ಲರಿಗೂ ಇಷ್ಟ ಆಯಿತು ಬಂದವರಿಗೆಲ್ಲ. ಸೊ ಈಗ ಪೂಜೆ ಸ್ಟಾರ್ಟ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಫಲಪಂಚಾಸ್ನಾನಾನಂತರ ಸಮರ್ಪಯಾಮಿ. ಕುಲದೇವತಾ ಶ್ರೀ ಕಾಲಭೈರವಿತ್ಯರ್थे ರುದ್ರ ಅಧ್ಯಾಯ ರುದ್ರ ಪೃಷ್ಠಜಲಾಭಿಷೇಕಿ ವಿನಿಯೋಗಃ
ಗಣಪತಯೇ ನಮಃ ಗಣಪತಾಂತಿಕಾಯ ನಮಃ ಊರ್ಧ್ವಾಯ ನಮಃ ಊರ್ಧ್ವಲಿಂಗಾಯ ನಮಃ ಹಿರಣ್ಯಾಯ ನಮಃ ಹಿರಣ್ಯಲಿಂಗಾಯ ನಮಃ ಸುವರ್ಣಾಯ ನಮಃ ಸುವರ್ಣಲಿಂಗಾಯ ನಮಃ ಜ್ವಲಾಯ ನಮಃ ಜ್ವಲಲಿಂಗಾಯ ನಮಃ ಸರ್ವಾಯ ನಮಃ ಸರ್ವಲಿಂಗಾಯ ನಮಃ ಭವಾಯ ನಮಃ ಭವಲಿಂಗಾಯ ನಮಃ ಆತ್ಮಾಯ ನಮಃ ಆತ್ಮಲಿಂಗಾಯ ನಮಃ ಪರಮಾಯ ನಮಃ ಪರಮಲಿಂಗಾಯ ನಮಃ ಓಂ ಏತಸ್ವಾಮಸ್ಯ ಸರ್ವಲಿಂಗಂ ಪಾಣಿಮಂತ್ರಂ ಪವಿತ್ರಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಭವೇ ಭವಿನಾಥಿ ಭವೇ ಭವಸಮಾಮೋದ್ಭವಾಯ ನಮಃ ವಾಮದೇವಾಯ ನಮಃ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ. ಇನ್ನೊಂದೇನಪ್ಪ ಅಂದರೆ ನಾನು ಅವ್ರನ್ನ ಕೇಳೋದಕ್ಕೆ ಹೋದಾಗ್ಲೇ ಪೂಜೆಗೆ ಮೊದಲೇ ಹೇಳ್ಬಿಟ್ಟಿದ್ರು, ಪ್ರಸಾದನ ಮಾತ್ರ ನೀವು ಮನೆಯಲ್ಲೇ ಮಾಡಬೇಕು. ಸೊ ಹೊರ್ಗಡೆಯಿಂದ ಪ್ರಸಾದನ ತರಬೇಡಿ. ಅಕಸ್ಮಾತ್ ನಿಮ್ಮ ಮನೇಲಿ ಮಾಡೋಕ್ಕೆ ಯಾರಾದರೂ ಇಲ್ಲ ಅಂದರೆ ನಾವೇ ಇಬ್ಬರು ಬಂದಿರ್ತೀವಿ, ನಾವು ಯಾರೋ ಹೇಳ್ಕೊಡ್ತೀವಿ ಒಬ್ಬರು, ಅದನ್ನ ಮಾಡ್ಕೊಂಡು ಹೋಗಿ ಅಂತ. ಸೊ ಇಲ್ಲ ನಾನು ಮನೇಲೇ ಮಾಡಿಸ್ತೀನಿ. ಆ್ಯಕ್ಚುಲಿ ಪ್ರಸಾದ ಮಾಡೋದಕ್ಕೆ ಅಂತಲೇ ನಾನೊಂದು ಪಾತ್ರೆನ ಇಟ್ಬಿಟ್ಟಿದ್ದೀನಿ. ಒಂದು ಮುಚ್ಚಳ ಮತ್ತು ಒಂದು ಪಾತ್ರೆಗೆ ಪ್ರಸಾದದ ಪಾತ್ರೆ ಅಂತಲೇ ನಾನು ಬರೆದಿಟ್ಟಿದ್ದೀನಿ. ಏನಕ್ಕಪ್ಪ ಅಂದರೆ ನಾವು ನಾನ್ ವೆಜ್ ಎಲ್ಲ ತಿಂತೀವಲ್ವ, ಸೊ ಅದರಲ್ಲಿ ಏನೂ ಮಾಡಬಾರ್ದು ಬೈ ಮಿಸ್ಟೇಕ್ ಆಗೋನು ಅಂತ ಅದನ್ನ ಎತ್ತಿ ಮೇಲಿಟ್ಟಿರ್ತೀನಿ. ಪ್ರಸಾದ ಮಾಡುವ ಪಾತ್ರೆ ಅಂತಲೇ ಮಾರ್ಕರಲ್ಲಿ ಬರೆದ್ಬಿಟ್ಟಿದ್ದೀನಿ, ಪರ್ಮನೆಂಟ್ ಮಾರ್ಕರಲ್ಲಿ. ಸೊ ಅದರಲ್ಲಿ ಮಾಡಿಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆ ಬಂದಾಗ ಮಾತ್ರ ಅದನ್ನು ತೆಗೆದು ಮಾಡ್ಕೊಳ್ತೀವಿ. ಸೊ ಹಾಗಾಗಿ ವಸಂತ ಮತ್ತು ಅಮ್ಮ ನಮ್ಮ ರಾಣಿ 3 ಜನನು ಸೇರಿಕೊಂಡು ಮಾಡಿದರು. ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಸಾಫ್ಟಾಗಿ ಭಟ್ರೆಲ್ಲ ಮಾಡ್ತಾರಲ್ಲ ಆ ಥರನೇ ಚೆನ್ನಾಗಿ ಮಾಡಿದರು. ಎಲ್ಲರೂ ಪ್ರಸಾದ ಚೆನ್ನಾಗೈತೆ ಅಂತ ತಿಂದರು. ಮೊದಲೇ ಆ ಥರದ್ದೆಲ್ಲ ಹೇಳ್ಬೇಕು. ಮತ್ತು ಹೊರ್ಗಡೆ ಎಲ್ಲ ಗೊತ್ತಿಲ್ಲ ಯಾವ್ಯಾವ ಪಾತ್ರೆಯಲ್ಲಿ ಮಾಡ್ತಾರೋ. ಈಗ ಮಾಡೋದೇ ಮಡಿಯಿಂದ ಇಷ್ಟೆಲ್ಲ ಮಾಡ್ತಾ ಇರ್ತೀವಿ. 1 ತಿಂಗಳಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಎಷ್ಟು ಮಡಿಯಿಂದ ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಪ್ರಸಾದನೂ ಅಷ್ಟೇ, ಅದಕ್ಕಷ್ಟು ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಕಥೆನಲ್ಲಿ ಹೇಳುವಾಗ್ಲೇ ಹೇಳ್ತಾರೆ, ಪ್ರಸಾದವನ್ನು ಬಿಟ್ಟು ಹೋಗಿರೋದಕ್ಕೆ ಏನೆಲ್ಲ ಆಯಿತು. ಸೊ ಕಲಾವತಿ ಅನ್ನೋ ಒಂದು ಹೆಣ್ಣು ಪ್ರಸಾದನ ಬಿಟ್ಟು ಗಂಡ ಬಂದ ಅಂತ ನೋಡೋಕೆ ಹೋದಾಗ ಅವ್ರಿಗೆ ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಅಂತ ಇದ್ರ ಕಥೆನಲ್ಲೇ ಇದೆ ಅಲ್ವಾ. ನನ್ನ ಫ್ರೆಂಡ್ಸ್ ಯಾವಾಗ ಬರ್ತಾ ಇದ್ದಾರೆ ನೋಡಿ, ಆಶಾ ಮತ್ತು ತನುಜಾ ಅವರಿಬ್ಬರು ಬಂದರು. ಸೊ ಪೂಜೆ ಸ್ಟಾರ್ಟ್ ಆಗಿತ್ತು ಅವ್ರು ಬರೋದ್ರೊಳಗೆ. ಆ್ಯಕ್ಚುಲಿ ತುಂಬ ಜನ ನಾನು ಲಾಸ್ಟ್ ಟೈಮು ಸತ್ಯನಾರಾಯಣ ಸ್ವಾಮಿದು ಇದನ್ನ ಲಾಗ್ಸ್ನ ಮಾಡಿದಾಗ ಕೇಳ್ತಾ ಇದ್ರಿ, ಇದನ್ನು ಮಾಡಿಸಿದ್ಮೇಲೆ ಪ್ರತಿ ವರ್ಷ ಮಾಡಿಸ್ಬೇಕಂತ. ಅದು ನಿಮ್ಮ ಅವರವರ ಇದಕ್ಕೆ ಬಿಟ್ಟಿದ್ದು. ಸೊ ನಾವು ಸಂಕಲ್ಪ ಮಾಡಿ ನಾನು ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದ ನಂಗೆ ತುಂಬಾ ಒಳ್ಳೆಯದಾಗಿದೆ. ಪ್ರತಿ ವರ್ಷ ಮಾಡಿಸ್ಕೊಂಡು ನಡ್ಸ್ಕೊಂಡು ಬರ್ತಿದ್ದೀವಿ ಮನೇಲಿ. ಆಡಂಬರವಾಗಲ್ಲ ಅಂದ್ರೂ ಸಿಂಪಲ್ಲಾಗಾದ್ರೂ ಪೂಜೆ ಮಾಡಿಸಿ ಕತೆ ಓದಿಸಿ ಒಂದು 4 ಜನಕ್ಕೆ ಊಟ ಹಾಕಿ ನಮ್ಮ ಇದು ಗ್ರ್ಯಾಂಡಾಗಿ ಮಾಡಬೇಕು ಅಂತಲೇ ಹೇಳಿಲ್ಲ. ಸೊ ವಿಷ್ಣು ಅಲಂಕಾರ ಪ್ರಿಯ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಸಿ ಒಂದಷ್ಟು ಹೂವುಗಳು ಎಲ್ಲ ತಂದು ಸಂಕಲ್ಪ ಮಾಡಿ ಪೂಜೆ ಮಾಡಿ ಸೊ ಒಂದು 4 ಜನಕ್ಕೆ ಅನ್ನ ಹಾಕೋದ್ರಿಂದ ನಾವೇನು ಇದಾಗೋದಿಲ್ಲ, ದೇವರು ನಮಗೆ ಕೊಟ್ಟೇ ಕೊಡ್ತಾರೆ. ಸೊ ಹಾಗಾಗಿ ನನಗೆ ಅದು ನಂಬಿಕೆ ಇದೆ. ಸೊ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಸೊ ಇನ್ನು ಮುಂದೆನೂ ಇದೇ ಥರ ನಡ್ಸ್ಕೊಂಡು ಹೋಗೋ ಶಕ್ತಿ ಕೊಟ್ಟರೆ ಸಾಕು. ಮಕ್ಕಳಿಗೆ ಎಲ್ಲರಿಗೂ ವಿದ್ಯೆ, ಬುದ್ಧಿ, ಆಯುಸ್ಸು, ಆರೋಗ್ಯ, ನೆಮ್ಮದಿ ಮೇನ್ ಬೇಕಾಗಿರೋದು ಮನೇಲಿ ಶಾಂತಿ, ಸಮಾಧಾನ ಇದೊಂದಷ್ಟು ಇದ್ದರೆ ಸಾಕು. ನಾನು ಯಾವತ್ತೂ ದೇವ್ರ ಮುಂದೆ ನಿಂತು ನಂಗೆ ಆಸ್ತಿ ಕೊಡಲಿ, ದುಡ್ಡು ಬರಲಿ, ಹಣ ಬರಲಿ, ಸೊ ಬಂಗ್ಲೆ ಕೊಡಪ್ಪ, ಕಾರ್ ಕೊಡಪ್ಪ ಅಂತ ನಾನು ಯಾವತ್ತೂ ಕೇಳಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ನನ್ನ ಮನಸ್ಸಿಂದ ಬೇಡ್ಕೊಳ್ಳೋದು ಒಳ್ಳೆ ವಿದ್ಯೆ, ಬುದ್ಧಿ ಕೊಡು, ಆಯುಸ್ಸು, ಆರೋಗ್ಯ ಕೊಡು, ನನ್ನ ಮಾಂಗಲ್ಯ ಭಾಗ್ಯ 100 ವರ್ಷ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡು. ಎಲ್ಲರೂ ಮನೆ ಫ್ಯಾಮಿಲಿಯವರು, ಅಕ್ಕಪಕ್ಕ ಇರೋರು ಎಲ್ಲರೂ ಚೆನ್ನಾಗಿರಲಿ ಅಂತ ಅಷ್ಟೇ ಕೇಳ್ಕೊಳ್ಳೋದು. ಸೊ ದೇವ್ರನ್ನ ಅಟ್ಲೀಸ್ಟು ನನ್ನ ಕೈಯಲ್ಲಾಗಿರೋದು ನನ್ನ ಸುತ್ತಮುತ್ತ ಇರೋರು ಚೆನ್ನಾಗಿರಲಿ ಅಂತ ನಾನು ಯಾವತ್ತೂ ಬೇಡ್ಕೊಳ್ತೀನಿ. ನಮ್ಮ ಕೈಯಲ್ಲಿ ಆದರೆ ಮಾಡೋಣ, ಆಗಿಲ್ಲ ಅಂದರೆ ಕೆಟ್ಟದ್ದಂತೂ ಖಂಡಿತವಾಗ್ಲೂ ಬಯಸಲ್ಲ. ಇಲ್ಲಿವರೆಗೂ ಭಗವಂತ ಚೆನ್ನಾಗಿಟ್ಟಿದ್ದಾನೆ, ಇನ್ನು ಮುಂದಕ್ಕೂ ಹೀಗೆ ಇಟ್ಟರೆ ಸಾಕು ಅಂತ ಬೇಡ್ಕೊಳ್ತೀನಿ ಅಷ್ಟೇ. ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮ
ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ನಮ್ಮ ಆಶಾ ಲೇಟಾಗಿ ಬಂದು ಅವಳೇ ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ದಾಳೆ. ಸೊ ನಮ್ಮದು ಪೂಜೆ ಎಲ್ಲ ಮಾಡಿ ನಮಗೆಲ್ಲ ಪ್ರಸಾದ ಕೊಟ್ಟು ಆಮೇಲೆ ಎಲ್ಲರೂ ಬಂದವರೆಲ್ಲನೂ ಎಲ್ಲರಿಗೂ ಗೆಸ್ಟಿಗೆ ಮಾತಾಡಿಸಿ ನೀವು ಬೇರೆಯವರೆಲ್ಲ ಪೂಜೆ ಮಾಡಲಿ ಅಂತ. ಆಶಾ ಮತ್ತು ತನುಜಾ ಬಂದಿದ್ರಲ್ಲ, ಸೊ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡೆ ಅವ್ರ ಜೊತೆ. ಇನ್ನು ಊಟದ ಟೈಮಿಗೆ ಎಲ್ಲರಿಗೂ ಊಟಕ್ಕೆ ಮಾತಾಡ್ಸೋ ಗೆಸ್ಟ್ನ ಬೇರೆಯವ್ರನ್ನ ಅಂತ ಎಲ್ಲರನ್ನೂ ಕಳಿಸಿದ್ರು. ಎಲ್ಲರೂ ಬಂದು ಕೂತ್ಕೊಂಡಿದ್ರು. ಊಟ ಯೂಶ್ವಲಿ ಭಟ್ರನ್ನ ಕರೆಸಿ ಅಡುಗೆ ಮಾಡಿಸ್ತಾ ಇದ್ವಿ. ಈ ವರ್ಷ ಕ್ಯಾಟ್ರಿಂಗಿಂದನೇ ತರಿಸಿದ್ವಿ. ಸೊ ನಮ್ಮಮ್ಮಂಗೂ ಓಡಾಡಿ ಮಾಡೋದಕ್ಕೆಲ್ಲ ಆಗಲ್ಲ. ಇವಾಗ ಭಟ್ರು ಬಂದರೆ ಅವ್ರ ಜೊತೆನೇ ಇರಬೇಕು. ಸೊ ನೋಡ್ಕೊತಾ ಇರಬೇಕು, ಅವ್ರ ಕೇಳಿದ್ದೆಲ್ಲ ಕೊಡ್ತಾ ಇರಬೇಕು. ಓಡಾಡೋಕ್ಕೆಲ್ಲ ನಾನು ಪೂಜೆಗೆ ಕೂತ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಮತ್ತು ಎಲ್ಲಾದರೂ ಬಂದು ಕೇಳ್ತಾ ಇರ್ತಾರೆ, ಅದೆಲ್ಲಿಟ್ಟಿದೆಯಾ ಇದೆಲ್ಲಿಟ್ಟಿದೆಯಾ ಅಂತ. ಹಂಗಾಗಿ ಸೊ ಈ ವರ್ಷ ಚೆನ್ನಾಗಿ ಆಮೇಲೆ ತಂದ್ಕೊಟ್ಟು ಹೋಗ್ತಾರೆ ಹುಡುಗರು ಅಂತ ಅಂದಿದ್ರು. ಬಟ್ ಅದೇ ಹುಡುಗರು ಪೂರಿ ಮತ್ತು ಇದನ್ನು ಹಿಂದೆನೇ ಬಿಸಿ ಬಿಸಿಯಾಗಿ ಮಾಡಿಕೊಟ್ರು ತೊಗೊಂಡ್ಬಂದು. ಅದೊಂದು ಖುಷಿ ಆಯಿತು. ಚೆನ್ನಾಗಿ ಬಡಿಸಿದ್ರು. ಎಲ್ಲ ಅವರೇ ಹೋಗ್ತಾರೆ, ನಾವೇ ಬಡಿಸೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಎಲ್ಲ ತೊಗೊಂಡು ಬಂದು ಅವರೇ ಊಟ ಲಾಸ್ಟ್ವರೆಗೂ ಇದ್ದು ಅವರೇ ಊಟ ಬಡಿಸಿ ಹೋದರು. ತುಂಬ ಚೆನ್ನಾಗಿ ಮಾಡಿದರು ಅಡುಗೆ, ಎಲ್ಲದೂ ಚೆನ್ನಾಗಿತ್ತು ಅಂತ ಎಲ್ಲರೂ ಅಂತ ಇದ್ರು. ಆಯ್ತು ವಿಡಿಯೋ ಸರ್, ಹಂಗೆ ಜಾಯ್ನ್ ಆಗಿ ಬಂದು ಒಂದಾಯ್ತು. ಹಾಂ ನೀವು ಕೂತ್ಕೊಳ್ಳಿ, ಸ್ಥಳ ಬರ್ರಿ, ನೀವು ದಂಪತಿಗಳು ಕೂತ್ಕೊಳ್ಳಿ. ನೀವು ಬನ್ನಿ, ಈ ಕಡೆ ಎಲ್ಲ ನೀವು ಬಲ್ಲ ಕಡೆ ನೀವು ಬನ್ನಿ ಸರ್, ನೀವು ಬನ್ನಿ, ಜೊತೆಲೆ ಕೂತಿದ್ದೀವಿ ಸಾಕು, ನೀವು ಬನ್ನಿ. ಬೇಜಾರಾಗೋಯ್ತಾ? ಬೇಜಾರೇನಿಲ್ಲ. ದಿನ ಕೂರೋದು ಇದ್ದೇ ಇರುತ್ತೆ. ನೋಡು ಅವ್ರು 4 ಜನ ಅವ್ರ ಫ್ರೆಂಡ್ಸ್. ಗಣೇಶನ್ ಸ್ವಲ್ಪ ಜೂ ಮಾಡಿ. ಬಿದ್ರು ಬೀಳ್ತಾಳೆ ಈಗ. ಇವಾಗೆಲ್ಲ ಹೇಳೋದಪ್ಪ, ಯಾರು ಗಣಪತಿ ಲಾಸ್ಟ್ ಟೈಮು ಬರಲಿಲ್ಲ ಸರ್. ಅಲ್ಲ ಅವ್ರು ಮಹಾಲಕ್ಷ್ಮಿ ಊರಿಗೆ ಹೋಗಿದ್ದಾರೆ. ಅವರು ಮಹಾಲಕ್ಷ್ಮಿ ಶೋಭಾನು ಇಲ್ಲ, ಊರಿಗೆ ಹೋಗಿದ್ದಾರೆ. ಗೃಹ ಪ್ರವೇಶ ಬಂದಿದ್ದಕ್ಕೆ ಇವತ್ತು ಬಂದವರು. ಯಾರು ಬೈಕ್ ತಗೊಂಡು ಬೇಜಾರಾಯ್ತು ಸ್ಕೂಟಿ ಅವನಿಗೆ. ಎಲ್ಲರೂ ಹಪ್ಪಳ ಇಟ್ಕೊಳ್ಳಿ. ನಮ್ಮ ಲೇಔಟಲ್ಲಿರೋ ಎಲ್ಲರಿಗೂ ಕರೆದಿದ್ವಿ. ಸೊ ಎಲ್ಲರಿಗೂ ಯೂಶ್ವಲಿ ಅವರು ಎಲ್ಲರೂ ಈಗೀಗ ಬರ್ತಾಯಿದ್ರು, ಲೇಟ್ ಆಯಿತು ಅಂತ. ಸಂಡೇ ಅಲ್ವಾ, ಸೊ ಸ್ವಲ್ಪ ಸಂಡೇ ಅಂದರೆ ಲೇಜಿನೆಸ್ ಜಾಸ್ತಿ, ಸ್ವಲ್ಪ ಎದ್ದೇಳೋದೇ ಲೇಟು. ಹಂಗಾಗಿ ಎಲ್ಲರೂ ಸ್ವಲ್ಪ ಲೇಟಾಗಿ ಬಂದರು. ನನ್ನ ಫ್ರೆಂಡ್ಸ್ ಎಲ್ಲರೂ ಊಟ ಕೂತ್ಕೊಂಡಿದ್ದಾರೆ. ಸೊ ಎಲ್ಲರದು ಹಂಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದಾನೆ ಹರ್ಷ. ಚೆನ್ನಾಗಿದೆ ಅಂದರು. ಯೂಶ್ವಲಿ ಸೊ ಊಟ ಚೆನ್ನಾಗಿರಬೇಕು, ಯಾವುದೇ ಫಂಕ್ಷನ್ನಲ್ಲಿ ಖುಷಿಯಿಂದ ಊಟ ಮಾಡಿ. ನಮಗೂ ಒಂದು ಬ್ಲೆಸ್ಸಿಂಗ್ಸ್ ಸಿಗಬೇಕಲ್ವಾ, ದೇವ್ರ ಹತ್ರನೂ ಬ್ಲೆಸ್ಸಿಂಗ್ ಇರಬೇಕು, ಎಲ್ಲರಿಗೂ ಇಷ್ಟ ಆಗಬೇಕು, ಮೇಯ್ನ್ ಊಟ ಚೆನ್ನಾಗಿರಬೇಕು. ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಯಾವುದೋ ಒಂದು ಪಲ್ಯ, ಒಂದು ಯಾವುದೋ ಗ್ರೇವಿ ಮಾತ್ರ ಒಂದು ಸ್ವಲ್ಪ ಸಾಲ್ಟ್ ಇದೆ ಅಂತ ನನ್ನ ತಮ್ಮ ಅಂತಿದ್ದ. ಸೊ ಲಾಸ್ಟಲ್ಲಿ ನಮ್ಮ ತಮ್ಮವರು ಬಂದರು. ಅವನು ಇದಕ್ಕೆ ಹೋಗಿದ್ದ, ಧರ್ಮಸ್ಥಳಕ್ಕೆ, ಬರಲ್ವೇನೋ ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಫೈನಲಿ ಅವರು ಬಂದರು. ನಮ್ಮ ಆಂಟಿಯವರೆಲ್ಲ ಖುಷಿ ಆಯಿತು ಎಲ್ಲರೂ ಬಂದಿದ್ದು. ತುಂಬ ಚೆನ್ನಾಗಿತ್ತು ಫಂಕ್ಷನ್. ಅಂದಮೇಲೆ ಎಲ್ಲರೂ ಬಂದರೆ ಚೆನ್ನಾಗಿರುತ್ತೆ. ಫ್ಯಾಮಿಲಿಯವರು ಎಲ್ಲರೂ ಇದ್ದರೆ ಒಂಥರ ಖುಷಿ ಆಗುತ್ತಲ್ವ. ಇವರೆಲ್ಲರೂ ನನ್ನ ಲೇಔಟ್ ಫ್ರೆಂಡ್ಸು, ಎಲ್ಲರೂ ಮಕ್ಳುಗಳು, ಇವರೆಲ್ಲ ನನ್ನ ಹರ್ಷನ್ ಫ್ರೆಂಡ್ಸು. ಅವ್ರಿಗೆಲ್ಲರಿಗೂ ಅವನು ಎಲ್ಲರದು ನೋಡಿ. ಆಮೇಲೆ ನನ್ನ ಗರ್ಲ್ಸ್ ಗ್ಯಾಂಗು ಒಂದಿಬ್ಬರು ಮಿಸ್ ಆಗಿದ್ದಾರೆ ಅದರಲ್ಲಿ. ಎಲ್ಲರೂ ಇದ್ದರು. ತುಂಬ ಚೆನ್ನಾಗಿತ್ತು. ಪೂಜೆ ಅಂತೂ ಚೆನ್ನಾಗಾಯಿತು. ನನಗೂ ಸಖತ್ ಖುಷಿ ಆಯಿತು. ಎಲ್ಲರೂ ಖುಷಿಯಿಂದ ಒಂದಷ್ಟೊತ್ತು ಕೂತ್ಕೊಂಡು ಮಾತಾಡಿ, ಆಮೇಲೆ ನಾನು ಬೇರೆ ಬೆಳಿಗ್ಗೆಯಿಂದ ಫಾಸ್ಟಿಂಗು, ಊಟ ಮಾಡು ಅಂತ ಹೇಳ್ತಾನೆ ಇದ್ರು. ಎಲ್ಲರೂ ಬರಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಕೊನೆ ಲಾಸ್ಟಲ್ಲಿ ನಮ್ಮ ಲೇಔಟ್ ಅವರೆಲ್ಲ ಕೂತ್ಕೊಂಡ್ರಲ್ಲ ಫ್ರೆಂಡ್ಸು, ಅವ್ರ ಜೊತೆ ಕೂತ್ಕೊಂಡು ನಾನು ಊಟಕ್ಕೆ ಕೂತ್ಕೊಂಡೆ. ಸೊ ಫೈನಲಿ ಈ ಲಾಗ್ನ ಎಂಡ್ ಮಾಡೋ ಟೈಮು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನದಾಗಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಸತ್ಯನಾರಾಯಣ ಸ್ವಾಮಿ ಒಳ್ಳೇದು ಮಾಡಲಿ.